ರೀ ಇಷ್ಟೋ ತನಕ ಎಲ್ಲಿ ಹೋಗಿದ್ರಿ? ಮಾವನ್ ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಸಾಯ್ತಿರೋನು ನಮ್ಮ ಅಪ್ಪ ಕಣೆ, ನೀನ್ ಯಾಕೆ ಹೇಳ್ತಿದ್ಯಾ? ಸಾಕ್ ನಿಲ್ಸು. ಇಂಥ ಸಮಯದಲ್ಲೂ ಯಾಕ್ರಿ ಹೀಗೆ ಮಾತಾಡ್ತಿದ್ದೀರ? ಮಾವನ ಆಪರೇಷನ್ಗೆ ಅಂತ ಓಟಿಗೆ ಕರ್ಕೊಂಡು ಹೋಗಿದ್ದಾರೆ. ಅದನ್ನ ಕಟ್ಕೊಂಡು ನನ್ಗೇನೆ ಆಗ್ಬೇಕು? ಅವ್ರು ಸತ್ತಿದಾರ ಬದುಕಿದ ಅಂತ ನೋಡಕ್ ಬಂದಿಲ್ಲ ನಾನು. ಏನ್ರಿ ಹೀಗೆ ಮಾತಾಡ್ತಿದ್ದೀರಾ? ಅವ್ರು ನಿಮ್ ತಂದೆ. ಅವ್ರ ಸಾವು ಬದುಕಿನ ಮಧ್ಯ ಹೋರಾಡ್ತಿದ್ದಾರೆ ಅಂದ್ರೆ ನಿಮಗೇನು ಅನ್ಸಲ್ವಾ? ಇಲ್ಲ, ನನ್ಗೇನು ಅನ್ಸಲ್ಲ. ನಮ್ಮಪ್ಪನ ವಿಷಯದಲ್ಲಿ ನನ್ನ ಮನ್ಸು ಯಾವತ್ತೂ ಸತ್ತು ಹೋಗಿದೆ. ಹೋಗ್ಲಿ ಬಿಡಿ. ಸಾಯೋ ಸಮಯದಲ್ಲಿ ಹೆತ್ತಪ್ಪನ ದ್ವೇಷಿಸೋದು ಸರಿಯಲ್ಲ. ನೋಡಿ, ಎಲ್ಲ ಮರ್ತು ಅವ್ರ ಮುಖ ನೋಡೋದಕ್ಕಾದ್ರೂ ಬಂದ್ರಲ್ಲ, ಅಷ್ಟು ಸಾಕು. ಏಯ್, ಅವರು ಸಾಯ್ತಿದ್ದಾರೆ ಅಂತ ದುಃಖದಿಂದ ಆಗ್ಲಿ ಸಂಕಟದಿಂದ ಆಗ್ಲಿ ಬಂದಿಲ್ಲ ನಾನು. ನಮ್ಮ ಅಮ್ಮನ ಮಾತೆ ಕಟ್ಬಿದ್ದು ಬಂದಿದ್ದೀನಿ. ಅಮ್ಮ ಅಪ್ಪನ ಋಣ ತೀರ್ಸು ಅಂದ್ಲು. ಅದಕ್ಕೆ ಅವ್ರು ಸತ್ತಿದ್ರೆ ಬೆಂಕಿ ಇಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಏನ್ರಿ ನೀವು ಹೀಗೆ ಮಾತಾಡ್ತಿದ್ದೀರಲ್ಲ? ಡಾಕ್ಟರ್, ನಮ್ಮ ಮಾವ ಹೇಗಿದ್ದಾರೆ? ಡಾಕ್ಟರ್, ಏನಾಯ್ತು? ನಮ್ಮಪ್ಪ ಇದಾರ ಹೋದ್ರ? ಐ ಆಮ್ ಸಾರಿ, ಅವ್ರು ಹೋಗ್ಬಿಟ್ರು. ಡಾಕ್ಟರ್, ಏನ್ ಹೇಳ್ತಿದ್ರ ನೀವು? ಹೌದಮ್ಮ, ಮಿಸ್ಟರ್ ರುದ್ರಮೂರ್ತಿ ಇಸ್ ನೋ ಮೋರ್. ಕಂಟ್ರೋಲ್ ಯುವರ್ ಸೆಲ್ಫ್. ಅಯ್ಯೋ ಅಯ್ಯೋ ಮಾವ, ನೋಡಿ ಮಾವ ನಮ್ಮನ್ನ ಬಿಟ್ಟು ಹೊರಟೋದ್ರಂತೆ. ಅಯ್ಯೋ ಯಜಮಾನ್ರೆ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರ ಯಜಮಾನ್ರೆ. ಅಯ್ಯೋ ಯಜಮಾನ್ರೆ, ನೀವಿಬ್ರು ಈಗ ಗೋಳಾಡದೆ ನಮ್ಮಪ್ಪ ಏನು ಎದ್ದು ಬರಲ್ಲ. ಡಾಕ್ಟರ್, ನೀವೆಲ್ಲ ಫಾರ್ಮಾಲಿಟಿ ಮುಗಿಸಿ ಬಾಡಿನ ಬೇಗ ಕೊಡೋ ಏರ್ಪಾಟ್ ಮಾಡಿ. ಏನ್ರಿ ಹೀಗೆ ಮಾತಾಡ್ತಿದ್ದೀರ? ಕೊನೆ ಗಳಿಗೆಳೆ ಅವ್ರ ಮುಖನೂ ನೋಡ್ಲಿಲ್ಲ, ಅವ್ರ ಜೊತೆಗೆ ಒಂದ್ ಮಾತು ಆಡ್ಲಿಲ್ಲ. ಈಗ ಅವ್ರ ಬಾಡಿ ಕೊಡಿ ಅಂತಿದಾರಲ್ಲ. ಹೌದು ಕಣೆ, ಬದುಕಿರೋ ತನಕನೇ ಅಪ್ಪ ಹೆಂಡತಿ ಎಲ್ಲ ಸಂಬಂಧಗಳು. ಸತ್ ಮೇಲೆ ಎಲ್ರನ್ನು ಬಾಡಿ ಅಂತಲೇ ಕರೆಯೋದು. ಎಂಥ ಕಲರಿದೆ ಅನ್ರಿ ನಿಮ್ದು. ಸಂಬಂಧವೇ ಇಲ್ಲದ ಡಾಕ್ಟ್ರೆ ಕಣ್ಣೀರ್ ಹಾಕೊಂಡು ಹೋದ್ರು. ನಾನು ಹೊರಗ್ ನೋಡು, ನಿನ್ನೆ ಮೊನ್ನೆ ಬಂದೋಳು. ಮಾವ ಹೊರಟೋದ್ರು ಅಂತ ದುಃಖ ತಡಿಯೋಕಾಗ್ತಿಲ್ಲ. ಅಂಥದ್ರಲ್ಲಿ ನಿಮ್ಮನ್ನ ಸಾಕಿ ಸಲಹಿದ ಅಪ್ಪನೇ ಸತ್ತ ಹೆಣ್ವಾಗಿ ಬಿದ್ದಿದ್ದಾರೆ ಅಂದ್ರೆ ನಿಮಗೇನು ಅನ್ಸಲ್ವಾ? ಲಕ್ಷಾಂತರ ರೂಪಾಯಿ ಕೊಟ್ಟು ನಿನ್ನ ಕೊಂಡ್ಕೊಂಬಂದ್ರು. ಸಾಲದಕ್ಕೆ ನಿಮ್ಮ ಮನೆಯವ್ರನ್ನ ಉದ್ಧರಿಸಕ್ಕೆ ಇನ್ನೊಂದಿಷ್ಟು ಲಕ್ಷ ಸುದ್ದಿದ್ದಾರೆ. ನಿನ್ನ ನಾವು ಸಾಮ್ರಾಜ್ಯದ ಪಟ್ಟದ ರಾಣಿ ಮಾಡಿದ್ದಾರೆ. ಅವ್ರು ಸತ್ರೆ ಬಿಕಾರಿ ಆಗಿದ್ ನೀನು ಮುಂದೇನ್ ಗತಿ ಅಂತ ಗೋಳಾಡ್ಬೇಕಾದ್ದೆ. ಆದ್ರೆ ಅಪ್ಪನಾಗ ನನ್ಗೇನ್ ಮಾಡಿದ್ದಾರೆ? ಮಗ ಅನ್ನೋ ಮಮಕಾರನೋ ಇಲ್ದೆ ತನ್ನ ಕರ್ತವ್ಯನ ಮರ್ತು ಬಿಟ್ರು. ಆದ್ರೆ ನಾನು ಮಗನಾಗಿ ನನ್ನ ಕರ್ತವ್ಯ ಮಾಡಕ್ ಬಂದಿದ್ದೀನಲ್ಲ, ಅದೇ ಗ್ರೇಟ್. ಬಾಡಿ ಕೊಟ್ರೆ ಬೆಂಕಿ ಇಡಕ್ ರೆಡಿ. ನೋಡಿ ಅಂಕ, ನೀವೇ ನೋಡಿ ಅವ್ರು ಹೇಗ್ ಮಾತಾಡ್ತಿದ್ದಾರೆ. ಮಾವ ನನಗೆ ಎಷ್ಟೋ ಸಲ ಸತ್ಯ ಹೇಳಿದ್ರು, ಆದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಈಗ ಅರ್ಥ ಆಗ್ತಿದೆ ಅಂಕಲ್. ಆದ್ರೆ ಮಾವನೇ ಇಲ್ಲ. ಅವ್ರನ್ನ ಯಾಕೆ ಇಷ್ಟು ಬೇಗ ನಮ್ಮನ್ನ ಕಿತ್ಕೊಂಡ್ಬಿಟ್ಟೆ? ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಅಂಕಲ್? ನನಗೆ ನಮ್ಮಮ್ಮಂಗೆ
ಹೊಸ ಬೆಳಕನ್ನ ತೋರ್ಸ್ಕೊಟ್ಟವ್ರು ಅವರು. ಅವ್ರಿಗೆ ಮಾತು ಕೊಟ್ಟಿದ್ದನ್ನ ನಾನು ಖಂಡಿತವಾಗ್ಲೂ ಉಳಿಸ್ಕೊತಿದ್ದೆ. ಆದ್ರೆ ಅದನ್ನ ಕಣ್ಣಾರೆ ನೋಡಕ್ ಮುಂಚೆನೆ ಹೊರಟೋದ್ರಲ್ಲ ಅಂಕಲ್. ಪ್ರೀತಿಯಿಂದ 4 ಮಾತಾಡಕ್ಕಾಗ್ಲಿಲ್ಲ, ಅವ್ರ ಸೇವೆ ಮಾಡಕ್ಕಾಗ್ಲಿಲ್ಲ. ಅವ್ರ ಋಣ ತೀರ್ಸಕ್ ಮುಂಚೆನೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರಲ್ಲ ಅಂಕಲ್. ಕನಕಮ್ಮ, ಯಜಮಾನ್ರು ಎಲ್ಲ ಕೆಲಸ ಮುಗಿಸಿ ತೃಪ್ತಿಯಿಂದನೇ ಹೋಗಿದ್ದಾರೆ. ನಾವು ಅವ್ರು ಹೇಳಿದ ರೀತಿಯಲ್ಲಿ ನಡ್ಕೊಳ್ಳೋದೆ ಅವ್ರಿಗೆ ಕೊಡೋ ದೊಡ್ಡ ಗೌರವ. ನಾವೇ ಹೀಗೆ ಅಳ್ತಾ ಕೂತ್ರೆ ಮುಂದಿನ ಕಾರ್ಯಗಳನ್ನ ನೋಡೋರು ಯಾರಮ್ಮ? ಎದೆ ಗಟ್ಟಿ ಮಾಡ್ಕೊಳ್ಳಿ ಅಮ್ಮ, ಎದೆ ಗಟ್ಟಿ ಮಾಡ್ಕೊಳ್ಳಿ. ಕನಕಮ್ಮ, ಮೀನಾಕ್ಷಮ್ಮ ಅವ್ರ ಫೋನಿಗೆ ಆಗ್ಲಿಂದ ಟ್ರೈ ಮಾಡ್ತಾನೆ ಇದ್ದೀನಿ, ಲೈನೇ ಸಿಗ್ತಿಲ್ಲ, ನಾಟ್ ರೀಚಬಲ್ ಅಂತಾನೆ ಬರ್ತಾ ಇದೆ. ಮತ್ತೆ ಏನ್ ಮಾಡೋದು ಶಂಭು ಅಂಕಲ್? ಇನ್ನೊಂದ್ಸಲ ಟ್ರೈ ಮಾಡಿ ನೋಡ್ತೀನಮ್ಮ, ಲೈನ್ ಸಿಗುತ್ತೇನೋ ನೋಡ್ತೀನಿ. ಅಂಕಲ್, ಎಲ್ರಿಗೂ ಮಾವ ಹೋದ ವಿಷಯ ತಿಳಿಸ್ಬಿಡಿ, ಸೀದಾ ಮನೆಗೆ ಬರೋದಕ್ಕೆ. ಸರಿ. ಕನಕ, ನಿನ್ ಫೋನಿಗೆ ಕಾಯ್ತಾ ಇದೆ. ಭಾವ ಹೇಗಿದಾರಮ್ಮ? ಆಪರೇಷನ್ ಸಕ್ಸಸ್ಸಾ? ಯಾಕಮ್ಮ ಏನು ಮಾತಾಡ್ತಾ ಇಲ್ಲ? ಭಾವ ಹುಷಾರಾಗಿದಾರ ತಾನೆ? ಮತ್ತೆ ಮಾವ ಹೋಗ್ಬಿಟ್ರು. ಏನು? ಭಾವ ಹೋಗ್ಬಿಟ್ರ? ಏನ್ ಹೇಳ್ತಾ ಇದ್ಯಾ ಕನಕ? ಅಯ್ಯೋ ದೇವ್ರೆ, ಅವ್ರ ಸಾಯಕ್ಕಿಂತ ಮುಂಚೆ ನಾನು ಅವನ ಮುಖನ ನೋಡೋದಕ್ಕಾಗ್ಲಿಲ್ವಲ್ಲ. ಎಂತ ಪಾಪಿ ನಾನು. ನನ್ನಂತ ನತದೃಷ್ಟೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆ ಕ್ಷಣ ಯಾವಾಗ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಕಣ. ಆ ಮುದ್ಕ ಸತ್ರೆ ಈ ಪ್ರಪಂಚದಲ್ಲಿ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಅಯ್ಯೋ ಕನಕ, ನಮ್ಮ ಮನೆ ಆಧಾರ ಸ್ತಂಭನೆ ಬಿದ್ದು ಹೋಯ್ತಲ್ಲ, ಇನ್ಯಾರ್ ನಮ್ ದಿಕ್ಕು? ಅಯ್ಯೋ ದೇವ್ರೆ, ಯಾಕ ಅವ್ರನ್ನ ಇಷ್ಟು ಬೇಗ ಕಿತ್ಕೊಂಡೆ? ಕನಕ, ಅವ್ರ ಪ್ರಾಣ ಹೋಗುವಾಗ ನೀನ್ ಅವ್ರ ಹತ್ರನೇ ಇದ್ದೆ ಅಲ್ವಾ? ಏನ್ ಹೇಳಿದ್ರು ಅವರು? ಅವ್ರ ಕೊನೆ ಆಸೆ ಏನಂತೆ? ನನ್ ಪ್ರಾಣನ ಒತ್ತೆ ಇಟ್ಟಾದ್ರು ಅವ್ರ ಕೊನೆ ಆಸೆನ ನೆರವೇರಿಸ್ತೀನಿ. ಹೇಳ ಕನಕ, ಏನ್ ಹೇಳಿದ್ರು? ಕನಕ, ಕೇಳಿಸ್ತಾ ಇದ್ಯಾ ಕನಕ? ಅಕ್ಕ ಅಕ್ಕ, ನೀನ್ ಇಲ್ಲಿದ್ಯಾ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಅಕ್ಕ, ನಿನ್ನ ಆಸೆ ಕೈಗೂಡೋಯ್ತು ಕಣಕ್ಕ. ನಾವು ಕಾಯ್ತಿದ್ದ ಸಮಯ ಬಂದೋಯ್ತಕ್ಕ. ಆ ಮುದ್ಕ ಆಸ್ಪತ್ರೆಯಲ್ಲಿ 10 ನಿಮಿಷದಿಂದ ಗೊಟಕ್ಕನ್ನಂತೆ. ರೀ, ಹೌದಾ? ದೊಡ್ಡಪ್ಪ ಸತ್ ಹೋದ್ರಂತ? ಹೂ ಕಣೆ, ಆಪರೇಷನ್ ಥಿಯೇಟರ್ ಹೊರಗಡೆನೆ ಬರಲಿಲ್ವಂತೆ, ಅಲ್ಲೇ ಖತಮ್ ಆಗೋದಂತೆ. ಅವಿನಾಶ ಫೋನ್ ಮಾಡಿದ್ದ, ಬಾಡಿ ತರೋದಕ್ಕೆ ವ್ಯವಸ್ಥೆ ಮಾಡ್ತಿದ್ದಾನಂತೆ. ಹಾಗಾದ್ರೆ ಒಂದ್ ದೊಡ್ಡ ಕಂಟಕ ಕಳ್ದೋಯ್ತು ಬಿಡಿ. ನೀನೇನಕ್ಕ ಮುದ್ಕ ಸತೋದ ಅಂದ್ರೆ ಶೋಕ ಆಚರಿಸೋ ತರ ನಿಂತಿದ್ಯಾ? ಅವನೇ ನ್ಯಾಷನಲ್ ಫಿಗರ, ಬಾವುಟನ್ನ ಅರ್ಧಕ್ಕಿಳಿಸಿ ಗೋಳಾಡಕ್ಕೆ. ಅವನ್ ಸತ್ರೆ ಪ್ರಪಂಚದಲ್ಲಿ ನನ್ನಷ್ಟು ಖುಷಿ ಪಡೋರು ಯಾರು ಇಲ್ಲ ಅಂತ ಹೇಳ್ತಿದ್ದೆ. ಖುಷಿ ಪಡಕ್ಕ? ನಾನ್ ಖುಷಿ ಪಟ್ಟಿದ್ದಾಯ್ತು.
ಆಗ್ಲೇ ಕನಕ ಫೋನ್ ಮಾಡಿ ಹೇಳಿದ್ಲು. ಇನ್ನು ನಮ್ಮನ್ನು ತಡೆಯೋರು ಯಾರಿಲ್ಲ. ನಾವು ಸರ್ವತಂತ್ರ ಸ್ವತಂತ್ರ. ಆದ್ರೂ ಯಾಕಕ್ಕ ಇಷ್ಟೊಂದು ಮಂಕಾಗಿದ್ಯಾ? ನೀಲ್ಕಂಠ, ತುಂಬಿರೋ ಡ್ಯಾಮು ಏಕಾಏಕಿ ಹೊಡೆದ್ರೆ ಮನೆ ಮಠ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಎಷ್ಟು ಬೇಕೋ ಅಷ್ಟು ನೀರನ್ನ ಮಾತ್ರ ಡ್ಯಾಮಿಂದ ಆಚೆ ಹಾಕ್ಬೇಕು. ಗೊತ್ತಾಯ್ತಾ? ಏನಮ್ಮ ನಿನ್ ಮಾತಿನ ಅರ್ಥ? ಬಂಧನದಲ್ಲಿರೋ ಹಕ್ಕಿ ಸ್ವತಂತ್ರ ಸಿಕ್ತು ಅಂತ ಒಂದೇ ಸರಿ ಆಕಾಶಕ್ಕೆ ಹಾರಕ್ಕಾಗಲ್ಲ. ಕತ್ತರಿಸಿರೋ ರೆಕ್ಕೆ ಬೆಳೆಯೋವರೆಗೂ ಕಾದು ಹಾರಬೇಕು. ಎಷ್ಟೋ ವರ್ಷದ ನಂತರ ನನ್ನ ಜೀವನದಲ್ಲಿ ಸಂತೋಷ ಚಿಮ್ಮಿ ಚಿಮ್ಮಿ ಉಗ್ತಾ ಇದೆ. ಎಲ್ಲಿದನ್ನ ಎಲ್ಲರ ಮುಂದೆ ಎಕ್ಸ್ಪ್ರೆಸ್ ಮಾಡ್ತೀನೋ ಅಂತ ಹೆದರಿಕೆ ಆಗ್ತಾ ಇದೆ. ನೀವು ಅಷ್ಟೇ. ಈ ಮನೆಯಿಂದ ಹೆಣ ಎತ್ತೋವರೆಗೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಇದು ಸೂತ್ಕದ ಮನೆ. ಎಲ್ರ ಮುಂದೆ ನಿಮ್ಮ ಸಂತೋಷನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೋಗ್ಬೇಡಿ. ಗೊತ್ತಾಯ್ತಾ? ಸರಿ ಅಕ್ಕ. ಹೋಗು, ಅದೇನು ವ್ಯವಸ್ಥೆ ಮಾಡಬೇಕೋ ಮಾಡ್ಬೇಕು. ಆಯ್ತಕ್ಕ. ಚಿತ್ರ, ನಡಿ ಹೋಣ. ಓ ಮೈ ಗಾಡ್, ಏನು ರೂಮ್ ಹತ್ರ ಬಂದಿದ್ರಾ? ನೀನೇನು ಹೇಳಿಲ್ಲ ತಾನೇ? ನಾನು ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ನೀನು ರೂಮ್ ಕಡೆ ಹೋಗಕ್ ಹೋಗ್ಬೇಡ. ಅಲ್ಲೇನು ನಡೀತಾ ಇದೆ ಅಂತ ನನ್ಗೆ ಅವಾಗ ಫೋನ್ ಮಾಡಿ ಹೇಳ್ತಾ ಇರು. ನಿಂಗೆ ರೋಡ್ ನಿಮ್ಮಪ್ಪಂದು ಅನ್ನೋ ತರ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದೆಯಲ್ಲ, ನನ್ ಕಾರ್ಗೆ 6 ಆಯ್ಬೇಕು ಅಂತ ಅರ್ಕೆ ಹೊತ್ಕೊಂಡಿದ್ಯಾ ಹೇಗೆ? ಏನೇ ನಿಮ್ಮಪ್ಪದ ರೋಡು ಕಾರ್ ಇದೆ ಅಂತ ಹೆಂಗಂದ್ರೆ ನಂಗೆ ನುಗ್ತಿಯಲ್ಲ? ಏನ್ ನಿನ್ನೊಬ್ಳ ಹತ್ರನೇ ನಾ ಕಾರ್ ಇರೋದು? ಅಷ್ಟೊಂದು ದಿಮಾಕ ನಿನ್ಗೆ? ಹಲೋ ಮಿಸ್ಟರ್, ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮೈ ಮೇಲೆ ಜ್ಞಾನ ಇರ್ಬೇಕು. ಅದನ್ ಬಿಟ್ಟು ಈಗ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಬೇಗ ಟಿಕೆಟ್ ತಗೋತೀಯ ಅಷ್ಟೇ. ನೋಡು, ತುಂಬಾ ಮಾತಾಡ್ತಿದ್ಯಾ. ನಾನೇನೋ ಟೆನ್ಷನ್ ಅಲ್ಲಿದ್ದೀನಿ. ಇಲ್ಲ ಅಂದಿದ್ರೆ ಸುಮ್ಮನೆ ಬಿಡ್ತಿರ್ಲಿಲ್ಲ ನಿನ್ನ. ಏಯ್, ಏನೋ ಮಾಡ್ತೀಯಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ ಇಲ್ಲ ಕೇಸ್ ಬುಕ್ ಮಾಡಿಸ್ತೀಯಾ? ನಡಿ, ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಹೋಗೋಣ ಬಾ. ಟ್ರಾಫಿಕ್ ಪೊಲೀಸ್ನ ನೀನೇ ಕುಗ್ತಾ ನಾನ್ ಕೂಗ್ಲಾ? ಇದೆಲ್ಲ ನನ್ಗೇನು ಹೊಸದಲ್ಲ. ನನಗೂ ನಿನ್ನಂತವಳನ್ನ ಪಳಗಿಸೋದು ಹೊಸದೇನಲ್ಲ. ಈಗ ನನ್ನ ಟೈಮ್ ಸರಿ ಇಲ್ಲ. ಎಲ್ಲಿ ಹೋಗ್ತೀಯಾ? ಸಿಕ್ಕೇ ಸಿಕ್ತೀಯಾ? ಹೋಗು. ನನ್ ಕಾರ್ಗೆ ಒಂದ್ಸರಿ ಸಿಕ್ತವ್ರು ಮತ್ ಕುಳಿಯೋದೇ ಕಷ್ಟ. ಏನೋ ನಿನ್ನ ಅದೃಷ್ಟ ಚೆನ್ನಾಗಿದೆ. ಪ್ರಾಣ ಉಳಿಸ್ಕೊಂಡು ಹೋಗ್ತಾ ಇದೆಯಾ, ಸುಮ್ನೆ ಹೋಗು.
ಸಾರಿ ಮೇಡಮ್, ರುದ್ರಮೂರ್ತಿ ಅವರು ನಮ್ಮನ್ನೆಲ್ಲ ಬಿಟ್ಟು ಎಷ್ಟು ಬೇಗ ಹೋಗ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಮೇಡಮ್, ರುದ್ರಮೂರ್ತಿಯರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ಳೋಣ. ಯಾಕಮ್ಮ ಇಷ್ಟೊಂದು ಅಳ್ತಿದ್ಯಾ? ಜೀವನದುದ್ದಕ್ಕೂ ನಿನ್ಗೆ ಹಿಂಸೆ ಅವಮಾನದಲ್ಲೇ ಕೊಳೆಯೋ ಹಾಗೆ ಮಾಡಿದ್ದಾರೆ. ಇಂಥವ್ರು ಇದ್ರೆಷ್ಟು ಹೋದ್ರೆಷ್ಟು? ಅವಿ, ಹಾಗೆಲ್ಲ ಮಾತಾಡ್ಬೇಡ ಕಣ. ಅವ್ರಿಗೇನ್ ಕೊಟ್ಟಿದಾರೋ ಬಿಟ್ಟಿದಾರೋ, ನಿನ್ನಂತ ಒಳ್ಳೆ ಮಗನ್ ನಂಗೆ ಕೊಟ್ಟಿದ್ದಾರೆ. ಅದಕ್ಕಿಂತ ಆಸ್ತಿ, ಅಂತಸ್ತು, ಐಶ್ವರ್ಯ ಇನ್ನೇನ್ ಬೇಕೋ? ಅವ್ರು ನಮ್ಮನ್ ಬಿಟ್ಟು ಹೊರಟೋದ್ರು ಕಣ. ಮೀನಾಕ್ಷಮ್ಮಗೆ ವಿಷಯ ತಿಳ್ಸಕ್ಕಾಗ್ತಿಲ್ಲಮ್ಮ. ಇನ್ನು ನಾಟ್ ರೀಚಬಲ್ ಅಂತಾನೆ ಬರ್ತಿದ್ಯಾ ಅಂಕಲ್? ಇಲ್ಲಮ್ಮ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಹೇಗಾದ್ರೂ ಮಾಡಿ ವಿಷಯ ತಿಳಿಸ್ಬೇಕಲ್ಲ ಅಂಕಲ್. ವಿಷಯ ತಿಳಿಸ್ಬೇಕು ಸರಿಮ್ಮ, ಆದ್ರೆ ಹೇಗೆ ಅಂತಾನೆ ಅರ್ಥ ಆಗ್ತಿಲ್ಲ. ಬೇಗ ಏನಾದ್ರೂ ವ್ಯವಸ್ಥೆ ಮಾಡಿ ಅಂಕಲ್. ಆಯ್ತಮ್ಮ, ಏನಾದ್ರೂ ಯೋಚನೆ ಮಾಡ್ತೀನಿ. ಈ ಗಂಡ ಹೇಗಿದ್ದಾರೋ ಏನೋ, ಫೋನ್ ಮಾಡಿ ತಿಳ್ಕೊಳ್ಳೋಣ ಅಂದ್ರೆ ಇವ್ರು ನನ್ನ ಫೋನೇ ಕಿತ್ಕೊಂಡ್ಬಿಟ್ರು. ಅಣ್ಣನ ಇವರು ಎಷ್ಟು ದ್ವೇಷಿಸ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟು ವರ್ಷ ನಾನು ಇವ್ರಿಗೋಸ್ಕರ ನನ್ನ ತವರಿನ ಸಂಬಂಧನೇ ಕಳ್ಕೊಂಡಿರ್ಲಿಲ್ವಾ? ಆದ್ರೆ ಈಗ ಅಣ್ಣನಿಗೆ ಆಪರೇಷನ್ ಆಗಿದೆ. ಅವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಇಂಥ ಸಮಯದಲ್ಲೂ ನನ್ನನ್ನು ಅಣ್ಣನ ನೋಡಕ್ ಬಿಡಲ್ಲ ಅಂತಿದ್ದಾರಲ್ಲ. ನನ್ನ ಭಾವನೆಗಳಿಗೆ ಬೆಲೆನೇ ಇಲ್ವಾ? ಮನುಷ್ಯತ್ವನೇ ಇಲ್ವಾ? ಈ ಗಂಡ ಹೇಗಿದ್ದಾರೆ ಅಂತ ನಾನು ಹೇಗೆ ತಿಳ್ಕೊಳ್ಳೋದು? ಹಲೋ ಹಲೋ, ಶಂಭುವರೇ, ನಾನು ಮೀನಾಕ್ಷಿ ಮಾತಾಡ್ತಾ ಇದ್ದೀನಿ. ಅಯ್ಯೋ, ಏನ್ರಮ್ಮ ನೀವು? ಬೆಳಿಗ್ಗೆಯಿಂದ ನಿಮಗೆ ಫೋನ್ ಮಾಡಿ ಮಾಡಿ ಸಾಕಾಗೋಯ್ತು. ಯಜಮಾನ್ರ ಪರಿಸ್ಥಿತಿ ಗೊತ್ತಿದ್ದು ನೀವು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲಮ್ಮ. ಶಂಭುವರೇ, ಈಗ ಅದೆಲ್ಲ ಇರ್ಲಿ, ಮೊದಲು ಅಣ್ಣ ಹೇಗಿದ್ದಾರೆ ಅಂತ ಹೇಳಿ. ಇನ್ನೆಲ್ಲಮ್ಮ ನಿಮ್ಮ ಅಣ್ಣ ಅವ್ರು ಹೋಗ್ಬಿಟ್ರು.